ನೋ, ಅಜ್ಜಿಗೆ ಇಷ್ಟು ಬೇಗ ಪ್ರಜ್ಞೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ಬದುಕೋದೇ ಕಷ್ಟ ಅಂತ ನಾನಿದ್ರೆ ಇಲ್ಲೆಲ್ಲ ಉಲ್ಟ ಆಗ್ತಾ ಇದೆಯಲ್ಲ. ಈಗ ಇವರೆಲ್ಲ ಒಳಗೆ ಹೋಗಿದ್ದಾರೆ. ಅವ್ರಗಳ ಹತ್ರ ಅಜ್ಜಿನ ಈ ಸ್ಥಿತಿಗೆ ತಂದಿದ್ದು ನಾನೇ ಅಂತ ಹೇಳ್ಬಿಟ್ರೆ ಏನ್ ಮಾಡ್ಲಿ? ಜಯಂತ ಒಳ್ಳೆಯವನಲ್ಲ. ನನ್ನ ಮೊಮ್ಮಗಳ ಬಾಳ್ನ ಹಾಳು ಮಾಡ್ತಿದ್ದಾನೆ ಕಣ, ಹಾಳು ಮಾಡ್ತಿದ್ದಾನೆ. ಇವನು ಪಾಪಿ ನನ್ನ ಸಾಯ್ಸಕ್ ನೋಡ್ದ. ಇವನು ನಾವು ಅನ್ಕೊಂಡಂಗ ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರ ರಾಕ್ಷಸ. ರೀ, ಯಾಕ್ರಿ ಹೀಗೆಲ್ಲ ಮಾಡಿದ್ರಿ? ನೀವಿಷ್ಟು ದಿನ ಮಾಡಿದ ತಪ್ಪುಗಳನ್ನ ನಾನು ಸಹಿಸ್ಕೊಂಡೆ, ಆದ್ರೆ ಇವತ್ತು ನನ್ನ ಅಜ್ಜಿನೇ ಸಾಯಿಸೋ ಮಟ್ಟಕ್ಕೆ ಹಿಡಿದ್ಬಿಟ್ರ. ತಪ್ಪು ಮಾಡ್ಬಿಟ್ರಿ ನೀವು, ತಪ್ಪು ಮಾಡ್ಬಿಟ್ರಿ ಅಳಿ ಅಂದ್ರೆ ತಪ್ಪು ಮಾಡ್ಬಿಟ್ರಿ. ನಾನಿನ್ ಒಂದೇ ಒಂದು ಕ್ಷಣನೂ ನಿಮ್ ಜೊತೆ ಬದುಕಲ್ಲ, ಸಾಧ್ಯನೇ ಇಲ್ಲ. ಜಾನು, ಜಾನು, ರೀ, ಏನ್ ಇಷ್ಟು ಗಾಬರಿ ಆಗಿದ್ದೀರಾ? ಏನಿಲ್ಲ ಚಿನ್ನು ಮರಿ, ಅಜ್ಜಿಗೆ ಪ್ರಜ್ಞೆ ಬಂತಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ದೇವರು ದೊಡ್ಡವನಲ್ವಾ, ಎಲ್ಲ ಸರಿ ಮಾಡ್ಬಿಟ್ಟ. ಹೌದು ರೀ, ಬನ್ನಿ ನೀವು ಒಳಗೆ. ಬಂದೆ, ನೀವು ಹೋಗಿರಿ, ಒಂದೆರಡು ನಿಮಿಷ ಬರ್ತೀನಿ. ಸರಿ. ಸತ್ಯ ಏನಾದ್ರೂ ನಿಜ ಆಗ್ಬಿಟ್ರೆ ನನ್ನ ಚಿನ್ನು ಮರಿನ ನಾನು ಕಳ್ಕೊಂಡ್ಬಿಡ್ತೀರಿ. ನೋ, ಅದಾಗಬಾರ್ದು. ಅದಾಗೋದಕ್ಕೆ ನಾನು ಬಿಡಬಾರ್ದು, ನಾನು ಬಿಡಬಾರ್ದು. ನೀನ್ 100 ಕಾಲ ಸಂದಾಗಿರಪ್ಪ. ಕಷ್ಟದಲ್ಲಿರೋರ್ಗೆ ಆ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನೀನ್ ನಿಜ ಮಾಡ್ಬಿಟ್ಟೆ ಕಣಪ್ಪ. ಓಹ್, ನೀವೆಲ್ಲ ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ ನನ್ನ? ನಿಮ್ಗಳ ಮುಗ್ಧತೆ ಮುಂದೆ ನಾನು ಮಾಡಿರೋದು ಏನೂ ಇಲ್ಲ. ಅದು ನಿನ್ ದೊಡ್ಡ ಗುಣ ಕಣಪ್ಪ. ಇವತ್ತು ನೀನು ನಮ್ ಬೆಂಕಿನ ಕಾಪಾಡಿದೀಯಾ ಅಂದ್ರೆ ನೀನು ನನ್ ಮಗ ಇದ್ದಂಗೆ ಕಣಪ್ಪ. ಮಗನ ಹೊಗಳೋದ್ರಲ್ಲಿ ಏನ್ ತಪ್ಪದೆ, ನೀನೇ ಹೇಳು. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಮ್ಮ ಅಪ್ಪ, ಅಮ್ಮ, ತಂಗಿ, ಅಕ್ಕ ಎಲ್ಲ ನೆನಪಾಗ್ತಾ ಇದ್ದಾರೆ. ಅವರಂತೂ ನನ್ನ ಮೇಲೆ ಇಷ್ಟೇ ಪ್ರೀತಿ ತೋರಿಸ್ತಾರೆ, ನಾನು ಹಾಗೇನೆ. ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಈಗ ನೀವು ನನ್ನ ಕುಟುಂಬದವ್ರೆ ಅಂತಾನೆ ಅನಿಸ್ತಾ ಇದೆ. ಅದು ನಿಮ್ ಮಾತಿನ ಸಂಸ್ಕಾರದಲ್ಲೇ ಗೊತ್ತಾಯ್ತೈತೆ. ನೀವು ಹೂವಿನ ವ್ಯಾಪಾರ ಮಾಡ್ತೀರಾ ಅಲ್ವಾ? ಅಂದ್ರೆ ನೀವು ಬರೀ ಅಂಗಡಿಲಿ ಮಾತ್ರ ಮಾಡ್ತೀರಾ ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳನ್ನ ಒಪ್ಕೊಂತೀರಾ? ಈ ಮದುವೆ ಸಮಾರಂಭಗಳು, ಆಮೇಲೆ ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಆಗುತ್ತಲ್ಲ, ಇದಕ್ಕೆಲ್ಲ ಹೂವಿನ ವ್ಯವಸ್ಥೆಗಳು ಮಾಡ್ತೀರಾ ನೀವು? ಹ್ಞೂ ಅಣ್ಣ, ಮಾಡ್ತೀವಿ. ಇದಕ್ ಮುಂಚೆ ನಮ್ಮ MLA ಜವರೇಗೌಡ್ರವ್ರಲ್ಲ, ಅವ್ರ ಮನೇಲಿ ಒಂದ್ ದೊಡ್ಡ ಫಂಕ್ಷನ್ ಆಗಿತ್ತು, ಅದಕ್ ನಾವೇ ಎಲ್ಲ ಡೆಕೋರೇಷನ್ ಮಾಡ್ಕೊಟ್ಟಿದ್ದು. ನಿಮ್ಗೇನ್ ಬೇಕು ಹೇಳಿ, ನಾವ್ ಮಾಡ್ಕೊಡ್ತೀವಿ. ಇಲ್ಲ, ಈ ದೊಡ್ಡ ದೊಡ್ಡ ಫಂಕ್ಷನ್ಗಳ ಹುಡುಗರುಗಳು ತುಂಬಾ ಜನ ಬೇಕಾಗ್ತಾರೆ. ಕೆಲ್ಸಗಾರ ಇದಾರ ನಿಮ್ಮ ಹತ್ರ? ಅಯ್ಯೋ ಅಣ್ಣ, ಅದ್ರ ಬಗ್ಗೆ ನೀವ್ ಏನು ಯೋಚನೆ ಮಾಡ್ಬೇಡಿ, ನಾನೇ ಮುಂದೆ ನಿಂತೆಲ್ಲ ಮಾಡಿಸ್ತೀನಿ. ವೆಂಕಿಯವರೇ, ನೀವೇನು ಯೋಚನೆ ಮಾಡ್ಬೇಡಿ. ನಾನು ಏನ್ ಹೇಳಕ್ ಹೊರಡ್ತಾ ಇದ್ದೀನಿ ಅಂದ್ರೆ, ನನ್ನ ತಂಗಿ ಮದ್ವೆ ಇದೆ, ಹಾಗೆ ನಮ್ಮ ಯಜಮಾನ್ರ ಮಗಳು ಮದ್ವೆನೂ ಇದೆ. ಈ ಎರಡೂ ಮದ್ವೆಗೂ ನೀವು ಹೂವಿನ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಡ್ತೀರಾ ಅಂದ್ರೆ ನಾನು ಯಜಮಾನ್ ಹತ್ರ ಮಾತಾಡ್ತೀನಿ.
ಅಯ್ಯ ವೆಂಕಿ ಸುಮ್ಕೆ ಇರು. ಇಲ್ಲ ಅಣ್ಣ, ನಾವು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀವಿ. ನಾವು ಇಂಥ ಒಂದು ದೊಡ್ಡ ಅವಕಾಶಕ್ಕೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ನಿಮ್ಮಿಂದ ಅವಕಾಶ ಸಿಕ್ತು. ನಿಜ ಹೇಳ್ಬೇಕು ಅಂದ್ರೆ ನೀವೊಂಥರ ನಮ್ಮ ಪಾಲ್ಗೆ ಅದೃಷ್ಟ ಇದ್ದಂಗೆ. ನೀವ್ ಬಂದ್ಮೇಲೆ ವೆಂಕಿ ಸಮಸ್ಯೆ ಪರಿಹಾರ ಆಯ್ತು. ಅಲ್ಲಿ ಅಜ್ಜಿ ಹುಷಾರಾಗ್ತವ್ರೆ ಅಂತ ಸುದ್ದಿ ಬಂತು. ನೀವು ಅದಕ್ಕಿಂತ ಹೆಚ್ಚಾಗಿ ಮಿನಿಸ್ಟ್ರು ಮಗಳು ಮದುವೆಗೆ ನಮ್ಗೆ ಹೂವಿನ ಆರ್ಡರ್ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ನಮ್ಮ ಪಾಲಿಗೆ ದೇವ್ರಿದ್ದಂಗೆನೆ. ಅಯ್ಯೋ ನೋಡಿ, ಮತ್ತೆ ಹೊಗಳ್ತಾ ಇದೀರಲ್ಲ ನೀವು. ನಿಮ್ ದುಡಿಮೆಗೆ ನನ್ನ ಕೈಯಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡ್ತಾ ಇದೀನಿ ಅಷ್ಟೇ. ಈಗ ನಾನು ಯಜಮಾನ್ ಹತ್ರ ಹೋಗಿ ಮದ್ವೆಗೆ ಯಾವ ತರ ಅರೇಂಜ್ಮೆಂಟ್ಸ್ ಎಲ್ಲ ಬೇಕು ಅಂತ ಕೇಳ್ಕೊಂಡು ನಿಮ್ಗೊಂದು ಫೋನ್ ಮಾಡ್ತೀನಿ. ಓಕೆನಾ? ಅಣ್ಣ ಫೋನ್ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀನಿ. ನೀವಂಥ ಒಳ್ಳೆಯವ್ರಿಗೆ ಸಹಾಯ ಮಾಡೋದಕ್ಕೆ ಆ ದೇವ್ರು ಕೂಡ ಅವಕಾಶ ಮಿಸ್ ಮಾಡ್ಕೊಳಲ್ಲ. ಬರ್ತೀನಿ. ವೆಂಕಿ ಬೇಜಾರಾಗ್ಬೇಡ, ನಾವಿಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡುಮ.